ಹಾಯ್ ಹಲೋ ನಮಸ್ತೆ ನಮಸ್ತೆ ನಮ್ಮ ಮಾಸ್ಟರ್ ರಾಹುಲ್ ಸಿನ್ಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿ ಸ್ವಾಗತ. ಇಂಡಿಯನ್ ಪೋಸ್ಟ್ ಬಂದಾಗ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ವಾ ಅದರ ಪ್ರಮುಖವಾಗಿ ಬ್ರಿಕ್ಸ್ ಅದಲ್ವಾ, ಬ್ರಿಕ್ಸ್ ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು, ಬಿಮ್ಸ್ಟೆಕ್ ಆಗಿರ್ಬೋದು, ಆಸಿಯಾನ್ ಆಗಿರ್ಬೋದು ಅಲ್ವಾ, ಎಲ್ಲಾ ಅಂತಾರಾಷ್ಟ್ರೀಯ ಸಂಘಟನೆ ನೋಡ್ಕೊಂಡ್ ತಗೋಣಂತಂದ್ರ ಮುಂಬರುವ ಏನ್ ಗೊತ್ತಂದ್ರೆ ಎಕ್ಸಾಮ್ಸ್ ಸಲುವ ಅಂದ್ರೆ PC ಆಗಿರ್ಬೋದು, PS ಆಗಿರ್ಬೋದು, SD ಆಗಿರ್ಬೋದು, FD ಆಗಿರೋದಲ್ವಾ, ಎಲ್ಲಾ ಪ್ರತಿಯೊಂದು ಎಕ್ಸಾಮ್ ಇರ್ಬೋದು ಯೂಸ್ ಆಗಂತ ಏನ್ ಗೊತ್ತೇನ್ರಿ ಅಂತಾರಾಷ್ಟ್ರೀಯ ಸಂಘಟನೆ ಅಥವಾ ಬ್ರಿಕ್ಸ್ ನ ಕುರಿತು ಒಂದಿಷ್ಟು ಮಾಹಿತಿ ನೀನ್ ತರಗತಿ ನೋಡೋಣ ಬರೋದಲ್ವಾ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡಿದಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ದ. ನೋಡ್ರಿ ಬರೋದಲ್ವಾ, ಬ್ರಿಕ್ಸ್ ಅಂದ್ರೆ ಏನು, ಯಾವಾಗ ಸ್ಥಾಪನೆ ಆಯ್ತು ಅದಲ್ವಾ, ನಂತರ ಸದಸ್ಯ ರಾಷ್ಟ್ರಗಳು ಎಷ್ಟವ ಅಂತಕ್ಕಂತ ಒಂದಿಷ್ಟು ಮಾಹಿತಿ ನೀನ್ ತರಗತಿ ನೋಡೋಣ ಬರೋದಲ್ವಾ. ಎಸ್ ಅದಲ್ವಾ, ಬರ್ರಿ. ಬ್ರಿಕ್ಸ್ ಬಂದಾಗ ಏನು ಎಂತಂದ ನೋಡ್ಕೊಂಡ್ ಬರೋದಲ್ವಾ. ಬ್ರಿಕ್ಸ್ ಬಂದಾಗ ಪ್ರಮುಖವಾಗಿ ಗೊತ್ತಿಲ್ರಿ ಬ್ರೆಜಿಲ್ ಅದಲ್ವಾ, ರಷ್ಯಾ ಅದ ನೋಡ್ರಿ. ಬ್ರಿಕ್ಸ್ ಗೊತ್ತಿರೋದ ಬ್ರಿಕ್ಸ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ. ಬ್ರಿಕ್ಸ್ ಬಂದಾಗ ನೋಡಿ ಇಲ್ಲಿ ಕೊಟ್ಟಿದ ಫೋಟೋಗಳು ಐತೆ. ಬಿ ಅಂದ್ರೆ ಬ್ರೆಜಿಲ್, ಆರ್ ಅಂದ್ರೆ ರಷ್ಯಾ, ಐ ಅಂದ್ರೆ ಇಂಡಿಯಾ, ನಂತರ ಬಂದ ಗೊತ್ತೇನೆ ಪ್ರಮುಖವಾಗಿ ಗೊತ್ತಿರೋದಲ್ವಾ. ಸಿ ಅಂದ್ರ ಚೀನಾ, ಎಸ್ ಅಂದ್ರ ಸೌತ್ ಆಫ್ರಿಕಾ, ಆಫ್ರಿಕಾ ಗೊತ್ತು ಸೌತ್ ಆಫ್ರಿಕಾ ನೋಡ್ರದಲ್ವಾ. ಸಂಕ್ಷಿಪ್ತ ರೂಪ ಅಂದ್ರೆ ಗೊತ್ತಿರುವ ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ನನ್ನ ಸಂಕ್ಷಿಪ್ತ ರೂಪ. ನೆಕ್ಸ್ಟ್ ನೋಡ್ರಿ 2001ರಲ್ಲಿ ಗೋಲ್ಡ್ಮನ್ ಸ್ಟಾಚ್ ಅದಲ್ವಾ, ಜಿಮ್ ಓನಿಲ್. ಯಾವ ಓನಿಲ್ ಗೊತ್ತೇನ್ರಿ? ಜಿಮ್ ಓನಿಲ್ ಅಂತಕ್ಕಂಥವ್ರು. ಅವ್ರಿಗೆ ಹೆಚ್ಚಿನ ಏನ್ ಗೊತ್ತೀನಿ ಬೆಳವಣಿಗೆಯ ಉದ್ಯೋನ್ಮುಖ ಆರ್ಥಿಕತೆಗಳನ್ನು ಮೂಲತಃ ನೋಡ್ರಿ. ಆಕ್ಚುಲಿ ಮೊಟ್ಟ ಮೊದಲ ಏನ್ ಗೊತ್ತೇನ್ರಿ ಓನ್ಲಿ ಬ್ರಿಕ್ ಅಂತ ಅಷ್ಟೇ ಇತ್ತದಲ್ವಾ. ಮುಂಚೆ ಏನು ಬ್ರಿಕ್ ಅಂತ ಅಷ್ಟೇ ಇತ್ತು. ಬಟ್ ನೋಡ್ರಿ ಸೌತ್ ಆಫ್ರಿಕಾ ಸೇರ್ಪಡೆ ಆದ ನಂತರ ಏನ್ ಮಾಡ್ತಾರ ಗೊತ್ತೇನ್ ಬ್ರಿಕ್ಸ್ ಅಂತ ಏನ್ ಮಾಡ್ತಾರ ಗೊತ್ತೇನ್ ಮರುನಾಮಕರಣ ಮಾಡ್ತಾರೆ. ಯಾವ ನಾಮಕರಣ ಹೇಳ್ರಿ? ಮರುನಾಮಕರಣ. ಬಟ್ ನೋಡ್ರಿ ಇಂತ ಬ್ರಿಕ್ ಅಂತಕ್ಕಂಥ ಪದವನ್ನು ಯಾರು ಕೊಡ್ತಾರ ಗೊತ್ತೇನ್ರಿ? ಅರ್ಥಶಾಸ್ತ್ರಜ್ಞ ಜಿಮ್ ಓನಿಲ್ ಅಂತಕ್ಕಂಥದಲ್ವಾ. ಜಿಮ್ ಅದಲ್ವಾ ಓನಿಲ್ ಅಂತಕ್ಕಂಥವ್ರು ಗೊತ್ತಿರ್ಲಿ. ಯಾವಾಗ ಕೊಡ್ತಾರ, ಯಾವ ವರ್ಷ ಗೊತ್ತೇನ್ರಿ? 2001 ಕೊಡ್ತಾರ. ಎಸ್. ನೆಕ್ಸ್ಟ್ ನೋಡ್ರಿ ಬ್ರಿಕ್ಸ್ ಏನ್ ಗೊತ್ತ ಸ್ಥಾಪನೆ ಆದ ವರ್ಷ ಅಥವಾ ನೋಡ್ರಿ ಇಂಗ್ಲಿಷ್ ಎಸ್ಟಾಬ್ಲಿಷ್ಡ್ ಅಂತ ಕರೀತಾರ ನೋಡ್ರಿ. ಬ್ರಿಕ್ಸ್ ಏನ್ ಗೊತ್ತೇನೆ? ಬ್ರಿಕ್ಸ್ ಸ್ಥಾಪನೆ ಆದ ವರ್ಷದ ಮುಂದೆ ಯಾವ ಗೊತ್ತೇನೆ? 2000 ಏನ್ ಗೊತ್ತೇನೆ 6 ಅಂತಕ್ಕಂಥ ನೋಡ್ರಿ. ನಾವ್ ಹೇಳ್ರಿ 2006. ಇದರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಸಂದರ್ಭದಲ್ಲಿ ರಾಜತಾಂತ್ರಿಕ ಗುಂಪಾಗಿ ಏನ್ ಗೊತ್ತೇನ್ರಿ ಔಪಚಾರಿಕಗೊಳಿಸೋದನ್ನ ಸ್ಥಾಪನೆ ಮಾಡ್ತಾರ ಅಂತ 2006ಕ್ಕ ಅದಲ್ವಾ. ಎಸ್. ನೆಕ್ಸ್ಟ್ ಬಂದಾಗ ನೋಡ್ರಿ ಇನ್ನೊಂದ್ ಗೊತ್ತಿರ್ಬೇಕ್ರಿ ಈ ಬ್ರಿಕ್ಸ್ ಅದ ನೋಡ್ರಿ. ಈ ಬ್ರಿಕ್ಸ್ ನ ಕೇಂದ್ರ ಕಚೇರಿ ಸ್ನೇಹಿತರೆ ಗೊತ್ತಿಲ್ಲ. ಬ್ರಿಕ್ಸ್ ನ ಸರ್ ಕೇಂದ್ರ ಕಚೇರಿ ಅಥವಾ ಏನ್ ಗೊತ್ತೇನ್ರಿ ಹೆಡ್ ಕ್ವಾರ್ಟರ್ ಅಂತಕ್ಕಂಥದ್ದು ಎಲ್ ಕಂಡು ಬರ್ತದ ಗೊತ್ತೇನ್ರಿ? ಸರ್ ಇದೇನ್ ನೋಡ್ರಿ ಚೀನಾ ದೇಶ ಏನ್ ಗೊತ್ತೇನ್ರಿ ಶಾಂಘೈದ ಏನ್ ಗೊತ್ತೇನ್ರಿ ಬ್ರಿಕ್ಸ್ ಟವರ್ ಅಂತಕ್ಕಂಥ. ಯಾವ ಟವರ್ ಹೇಳ್ರಿ? ಬ್ರಿಕ್ಸ್ ಟವರ್ ನ ಸ್ಥಾಪನೆ 2006. ಕೇಂದ್ರ ಕಚೇರಿ ಏನ್ ಗೊತ್ತೇನ್ರಿ ಶಾಂಘೈ ಅಂತಕ್ಕಂಥ ಬ್ರಿಕ್ಸ್ ಟವರ್ ದಾಗ ಅದಲ್ವಾ. ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ್ರಿ. ಮೇನ್ ನೋಡ್ರಿ ಈ ಬ್ರಿಕ್ಸ್ ಸ್ಥಾಪನೆ ಮಾಡ್ಬೇಕಾದ್ರ ಉದ್ದೇಶ ಏನು? ಅದ ಮೇನ್ ಸಹಕಾರ ಸ್ತಂಭಗಳು ನೋಡ್ರಿ. ಒಂದು ರಾಜಕೀಯ ಮತ್ತು ಭದ್ರತೆ, 2 ಆರ್ಥಿಕ ಮತ್ತು ಏನ್ ಗೊತ್ತೇನೆ ಹಣಕಾಸು, 3 ಸಾಂಸ್ಕೃತಿಕ ಮತ್ತು ಜನರ ವಿನಿಮಯಗಳು ಅದಲ್ವಾ. ಮೀನ್ ರಾಜಕೀಯ ಭದ್ರತೆ ಅದಲ್ವಾ, ರಾಜಕೀಯತೆ ಮತ್ತು ಭದ್ರತೆ, ಆರ್ಥಿಕ ಹಣಕಾಸು ಅಂದ್ರೆ ಒಬ್ಬೊಂದು ದೇಶ ಸಹಾಯ ಮಾಡ್ಕೊಂಡ್ ಸಲಕ್ರಿ. ಇನ್ನು ಸಾಂಸ್ಕೃತಿಕವಾಗಿ ಜನರ ವಿನಿಮಯ ಸಲಕೆ ಮಾಡ್ತಾರೆ ಗೊತ್ತೇನೆ ಸ್ಥಾಪನೆ ಮಾಡ್ತಾರೆ. ನಂತರ ಈ ಬ್ರಿಕ್ಸ್ ಅಲ್ವಾ, ಬ್ರಿಕ್ಸ್ ನ ಪ್ರಸ್ತುತ ಏನ್ ಗೊತ್ತೇನೆ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟವ ಗೊತ್ತೇನೆ 11. ಎಷ್ಟವರಿ? 11 ನೋಡ್ರಿ. ಮೂಲತಃ ನೋಡ್ರಿ ಮೊಟ್ಟ ಮೊದಲವರೆಗೆ ಎಷ್ಟು ಗೊತ್ತೇನೆ? ಮೊದಲು 4 ಇದ್ದವ್ರಿ ಅದಲ್ಲ, ನಂತರ 5 ಅವ ಅದಲ್ವಾ. ನೋಡ್ರಿ ಮೊದಲೇನ್ ಗೊತ್ತೇನೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಬ್ರಿಕ್ ಅಂತ ಅಷ್ಟೇ ಇದಲ್ವಾ. ನಂತರ ಎಕ್ಸೆಲ್ ನೋಡ್ರಿ ಇದು ದಕ್ಷಿಣ ಆಫ್ರಿಕಾ ಅಂತಕ್ಕಂಥ ಯಾವಾಗ ಸೇರ್ಪಡೆ ಆಗುತ್ತೆ ಗೊತ್ತೇನೆ? 2011 ಸೇರ್ಪಡೆ ಆಗುತ್ತೆ ನೋಡ್ರದಲ್ವಾ. ನೋಡ್ರಿ ದಕ್ಷಿಣ ಆಫ್ರಿಕಾ ಅಂತಕ್ಕಂಥದ್ದು ಬ್ರಿಕ್ಸ್ ಒಕ್ಕೂಟಿಗೆ ಸೇರ್ಪಡೆ ಆದ ವರ್ಷ 2011 ಅಂದ್ರೆ 2011ಕ್ಕೆ 10ಕ್ಕೆ ಸೇರ್ಪಡೆ ಆಗುತ್ತೆ, 11ಕ್ಕೆ ಮರುನಾಮಕರಣ ಮಾಡ್ತಾರೆ ನೋಡ್ರಿ. ಇದು ಬ್ರಿಕ್ಸ್ ಅಂತಕ್ಕಂಥದ್ದು ಬ್ರಿಕ್ಸ್ ಸರ್ ನೋಡ್ರಿ ಮರುನಾಮಕರಣ ಅದಲ್ವಾ. ಬ್ರಿಕ್ಸ್ ಅಂತಕ್ಕಂಥ ನೋಡ್ರಿ ಮರುನಾಮಕರಣ ಏನ್ ಗೊತ್ತೇ? ಮರುನಾಮಕರಣ ಸರ್ ಮರುನಾಮಕರಣ ಮಾಡಿದ ವರ್ಷ ಗೊತ್ತಿರ್ಬೇಕು. ಯಾವ ಗೊತ್ತಿರ 2012ಕ್ಕೆ ಮಾಡಿರ್ತಾರ ಅದಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ ಈಗ ನೋಡ್ರಿ ಯಾವ ಅಂತಾರಾಷ್ಟ್ರೀಯ ಸಂಘಟನೆ ಹೋಗ್ತೀವಿ ನೋಡ್ರಿ ಆ ಸದಸ್ಯ ರಾಷ್ಟ್ರ ಗೊತ್ತಿರ್ಬೇಕು, ರಾಜಧಾನಿ ಗೊತ್ತಿರ್ಬೇಕು, ಕರೆನ್ಸಿ ಗೊತ್ತಿರ್ಬೇಕು. ಬ್ರಿಕ್ಸ್ ಕ್ವಶನ್ ಅಂದ್ರ ಆ ದೇಶ ರಾಜಧಾನಿ ಹೆಂಗ್ ಕೇಳ್ತಾರ ಗೊತ್ತ ಎಕ್ಸಾಮ್ದಾಗ? ಇದರಲ್ಲಿ ಯಾವ್ದು ಬ್ರಿಕ್ಸ್ ಸದಸ್ಯ ರಾಷ್ಟ್ರ? ಹೌದು, ಇಲ್ಲ. ಅಥವಾ ಒಂದ್ ಕಡೆ ದೇಶ ಕೊಟ್ಟಿರ್ತಾರ, ರಾಜಧಾನಿ ಕೊಟ್ಟಿರ್ತಾರ, ಕರೆನ್ಸಿ ಕೊಟ್ಟಿರ್ತಾರ. ಅವ್ 3 ಹೊಂದಿಸಿ ಬರದ ಕೇಳ್ತಿರ್ತಾರ ಅದಲ್ವಾ. ಮ್ಯಾಚ್ ದ ಫಾಲೋಯಿಂಗ್ ಕರೀತಾರ ನೋಡೋದಲ್ವಾ, ಅಂತರ ಬಗ್ಗೆ ಕೇಳ್ತಿರ್ತಾರದಲ್ವಾ. ಬರ್ರಿ ನೆಕ್ಸ್ಟ್ ನೋಡ್ರಿ ಬ್ರಿಕ್ಸ್ ನೆನಪ ಬಂದಾಗ ಅದಲ್ವಾ 2025 ಹೊತ್ತಿಗೆ ಬ್ರಿಕ್ಸ್ ದೇಶಗಳ ಪಟ್ಟಿಯು ಈ ಕೆಳಗಿನ ಸದಸ್ಯರನ್ನು ಒಳಗೊಂಡಿದೆ. ಅಂದ್ರೆ 11 ರಾಷ್ಟ್ರ ಅಂತ ಹೇಳಲ್ವಾ. 11 ರಾಷ್ಟ್ರಗಳು ಯಾವಂತ ನೋಡ್ಕೊಂಡ್ ತಗೋಣಂತ. ಸರ್ ಒಂದ್ ಗೊತ್ತಿರ್ಬೇಕು ಬ್ರೆಜಿಲ್ ಅಂದ್ರ ಏನ್ ಗೊತ್ತೇನ್? ಬ್ರೆಜಿಲ್ ದೇಶ ರಾಜಧಾನಿ ಯಾವ್ದು ಹೇಳ್ರಿ? ಬ್ರೆಜಿಲಿಯಾ. ಯಾವಲಿಯಾ ಗೊತ್ತೇನ್ರಿ? ರಾಜಧಾನಿ ಗೊತ್ತಿರೋ ಬ್ರೆಜಿಲಿಯಾ ಅಂತಕ್ಕಂಥ. ಯಾವಲಿಯಾ? ಬ್ರೆಜಿಲಿಯಾ. ನೋಡ್ರಿ ಇಂತ ಬ್ರಿಕ್ಸ್ ದೇಶದ ಕರೆನ್ಸಿ ಯಾವ್ದಾಗ ಗೊತ್ತೇನ್ರಿ? ಕರೆನ್ಸಿ ಬಂದಾಗ ನೈಸ್ ಅಂತ ಕರೆನ್ಸಿ ಯಾವ್ದು ಹೇಳ್ರಿ? ನೈಸ್ ಅಂತಕ್ಕಂಥ ನೋಡ್ರಿ ಅದಲ್ವಾ. ನಂತರ 2ನೇ ದೇಶ ಚೀನಾ ದೇಶ. ಚೀನಾದ ರಾಜಧಾನಿ ಯಾವ್ದು ಹೇಳ್ರಿ? ಚೀನಾದ ರಾಜಧಾನಿ ಬಂದಾಗ ಬೀಜಿಂಗ್ ಅಂತಕ್ಕಂಥದ್ರಿ ಅದಲ್ವಾ.
ನಂತರ ಏನ್ ಗೊತ್ತೇನು ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ ಕರೆನ್ಸಿ ಯಾವಾಗಿರ್ಬೋದ್ರಿ ಕರೆನ್ಸಿ ಬಂದಾಗ ರೆನ್ಮಿ ನಿಬಿ ಅಂತಕ್ಕಂಥ ಯಾ ನಿಬಿ ರೆನ್ಮಿ ನಿಬಿ ಅಂತಕ್ಕಂಥದ್ದು. ನೆಕ್ಸ್ಟ್ ಈಜಿಪ್ಟ್ ಅದ ನೋಡ್ರಿ ಈಜಿಪ್ಟ್ ದೇಶದ ರಾಜಧಾನಿ ಯಾವ್ದಪ್ಪ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು. ಈಜಿಪ್ಟ್ ದೇಶದ ರಾಜಧಾನಿ ಯಾವ್ದಾಗ ಗೊತ್ತಿರ್ಲಿ ಕೈರೋ ಅಂತಕ್ಕಂಥ ಯಾವ್ದು ಹೇಳ್ರಿ ಕೈರೋ ಅಂತಕ್ಕಂಥದ್ದು ಗೊತ್ತಿರ್ಲಿ. ಕರೆನ್ಸಿ ಗೊತ್ತಿರ್ಬೇಕು ಅದಲ್ವಾ ಈಜಿಪ್ಟಿಯನ್ ಏನ್ ಗೊತ್ತೇನ್ರಿ ಫೌಂಡ್ ಅಂತಕ್ಕಂಥದ್ದು ಗೊತ್ತಿರ್ಬೇಕು. ಸರ್ 4ನೇ ದೇಶ ಇಥಿಯೋಪಿಯಾ ಇಥಿಯೋಪಿಯಾ ರಾಜಧಾನಿ ಗೊತ್ತಿರ್ಬೇಕೇನ್ ಗೊತ್ತೇನ್ರಿ ಅಡೀಸ್ ಏನ್ ಗೊತ್ತಿರ ಅಡೀಸಾ ಸರ್ ಅಬಾಬ್ ಅಂತಕ್ಕಂಥದ್ದು ನೋಡೋದಲ್ವಾ. ನಂತರ ಇದ್ರ ಕರೆನ್ಸಿ ಗೊತ್ತಿರ್ಬೇಕು ಕರೆನ್ಸಿ ಬಿರ್ ಅಂತಕ್ಕಂಥದ್ರಿ. ನೆಕ್ಸ್ಟ್ ನಮ್ಮ ಪ್ರೀತಿ ಹೆಮ್ಮೆಯ ಭಾರತ ರಾಜಧಾನಿ ಯಾವ್ದು ಹೇಳ್ರಿ ನವದೆಹಲಿ ಅಂತಕ್ಕಂಥದ್ದು ನವದೆಹಲಿ ಅಂತಕ್ಕಂಥದ್ದು ಅದಲ್ವಾ. ನಂತರ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಕರೆನ್ಸಿ ಬಂದಾಗ ಭಾರತೀಯ ರೂಪಾಯಿ ಭಾರತೀಯ ರೂಪಾಯಿ ಅಂತಕ್ಕಂಥದ್ರಿ. ನೆಕ್ಸ್ಟ್ ಇಂಡೋನೇಷಿಯಾ ರಾಜಧಾನಿ ಯಾವ್ದು ಹೇಳ್ರಿ ಇಂಡೋನೇಷಿಯಾ ರಾಜಧಾನಿ ಜಕಾರ್ತ್ ಅಂತಕ್ಕಂಥ ಯಾವ್ದು ಹೇಳ್ರಿ ಜಕಾರ್ತ್ ಅಂತಕ್ಕಂಥದ್ದು. ಕರೆನ್ಸಿ ಗೊತ್ತಿರ್ಬೇಕು ಇಂಡೋನೇಷ್ಯಾದ ರೂಪಾಯಿ ಯಾಪಾಯಿ ಗೊತ್ತ ಇಂಡೋನೇಷ್ಯಾ ಗೊತ್ತೇನ್ರಿ ರೂಪಾಯಿ ಅಂತಕ್ಕಂಥ ನೋಡೋದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ನೆಕ್ಸ್ಟ್ ಇರಾನ್ ದೇಶದ ರಾಜಧಾನಿ ಯಾವ್ದು ಹೇಳ್ರಿ ಟೆಹರಾನ್ ಅಂತಕ್ಕಂಥದ್ದು ಟೆಹರಾನ್ ಕರೆನ್ಸಿ ಇರಾನಿಯನ್ ರಿಯಲ್ ಅಂತಕ್ಕಂಥದ್ದು ಅದಲ್ವಾ. ನೋಡಿ ನಂತರ 8ನೇ ದೇಶ ರಷ್ಯಾದ ರಾಜಧಾನಿ ಯಾವ್ದು ಗೊತ್ತೇನ್ರಿ ಮಾಸ್ಕೋ ಅಂತಕ್ಕಂಥದ್ದು ಯಾವ್ದು ಹೇಳ್ರಿ ಮಾಸ್ಕೋ ಅಂತಕ್ಕಂಥದ್ದು. ನೆಕ್ಸ್ಟ್ ಸೌದಿ ಅರೇಬಿಯಾ ರಾಜಧಾನಿ ಯಾವ್ದು ಗೊತ್ತೇನ್ರಿ ರಿಯಾದ್ ಅಂತಕ್ಕಂಥ ಯಾವ್ದು ಹೇಳ್ರಿ ರಿಯಾದ್ ಅಂತಕ್ಕಂಥದ್ದು. ಕರೆನ್ಸಿ ಗೊತ್ತಿರ್ಬೇಕು ಕರೆನ್ಸಿ ಏನ್ ಗೊತ್ತೇನ್ರಿ ಸೌದಿ ರಿಯಲ್ ರಿಯಲ್ ಗೊತ್ತೇ ಸೌದಿ ಏನ್ ಗೊತ್ತೇನ್ರಿ ಸರ್ ರಿಯಲ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಎಸ್ ನೆಕ್ಸ್ಟ್ ದಕ್ಷಿಣ ಆಫ್ರಿಕಾ ರಾಜಧಾನಿ ಯಾವ್ದು ಗೊತ್ತೇನ್ರಿ 3 ಬರ್ತಾವ ಆಕ್ಚುಲಿ ನೋಡ್ರಿ. ಒಂದ್ ಯಾವ್ದಪ್ಪ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ಕ್ಯಾಪ್ಟೌನ್ ಅಂತಕ್ಕಂಥ ಒಂದು ಕ್ಯಾಪ್ಟೌನ್ ಹೌದಲ್ಲ. ನಂತರ ಬಂದಾಗ ಕ್ಯಾಪ್ಟೌನ್ ನೆಕ್ಸ್ಟ್ ಜೋನ್ಸ್ ಬರ್ಗ್ ಅಂತಕ್ಕಂಥ ನೋಡ್ರದಲ್ವಾ ಬರ್ಗ್ ಅಂತಕ್ಕಂಥದ್ದು ಅದಲ್ವಾ. ಇನ್ನೊಂದ್ ಗೊತ್ತಿರ್ಬೇಕು ಪ್ರಿಟೋರಿಯಾ ಅಂತಕ್ಕಂಥ ಯಾವ್ದು ಹೇಳ್ರಿ ಪ್ರಿಟೋರಿಯಾ. ಕರೆನ್ಸಿ ಗೊತ್ತಿಲ್ಲ ದಕ್ಷಿಣ ಆಫ್ರಿಕಾದ ರ್ಯಾಂಡ್ ಅಂತಕ್ಕಂಥ ನೋಡ್ರಿ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಪ್ರಮುಖವ 11ನೇದು ಯಾವ್ದು ಗೊತ್ತೇನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಕ್ಕಂಥದ್ದು ಅಂದ್ರೆ ಶಾರ್ಟ್ ಕಟ್ ನ ಯುಎ ಅಂತ ಕರೀತಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅದಲ್ವಾ. ಯುಎಇ ಅಂತಕ್ಕಂಥ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅದಲ್ವಾ. ರಾಜಧಾನಿ ಯಾವ್ದಾಗ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ ಅಬುಧಾಬಿ. ಕರೆನ್ಸಿ ಯಾವ್ದಾಗ ಗೊತ್ತೇನ್ರಿ ಇವೇ ದಿನಮ್ ಅಂತಕ್ಕಂಥ ಟೋಟಲ್ ನೋಡ್ರಿ. ಬ್ರಿಕ್ಸ್ ನ ರಾಷ್ಟ್ರ ಗೊತ್ತಿರೋದಲ್ವಾ ಬ್ರೆಜಿಲ್ ಅದಲ್ವಾ ಚೀನಾ ಈಜಿಪ್ಟ್ ಇಥಿಯೋಪಿಯಾ ಭಾರತ ಇಂಡೋನೇಷ್ಯಾ ಇರಾನ್ ರಷ್ಯಾ ಸೌದಿ ಅರೇಬಿಯಾ ದಕ್ಷಿಣ ಆಫ್ರಿಕಾ ಯುನೈಟೆಡ್ ಅದಲ್ವಾ ಅರಬ್ ಎಮಿರೇಟ್ಸ್ ಅದಲ್ವಾ. ನೋಡ್ರಿ ವೆರಿ ಇಂಪಾರ್ಟೆಂಟ್ ಅದಲ್ವಾ ಮುಂಬರುವ ಎಕ್ಸಾಮ್ದಾಗ ಕ್ವಶನ್ ಕೇಳ್ಬೋದ್ರಿ. ಎಸ್ ನೆಕ್ಸ್ಟ್ ಬಂದಾಗ ನೋಡ್ರಿ ಇವಾಗ ಹೆಂಗ ಅಂತಾರಾಷ್ಟ್ರೀಯ ಸಂಘಟನೆ ಮತ್ ಶೃಂಗಸಭೆಗಳು ಗೊತ್ತಿರ್ಬೇಕು ಅದಲ್ವಾ. ಶೃಂಗಸಭೆ ನೋಡ್ರಿ ಅಂದ್ರೆ ಮೀಟಿಂಗ್ ಮಾಡ್ತಾರೆ. ಈಗ ಮೊದಲ 4 ಇದ್ದವರು 5 ಅದು ಈಗ 11 ರಾಷ್ಟ್ರಗಳು ಒಂದ್ ಕಡೆ ಸೇರ್ಬಿಟ್ಟು ಮೀಟಿಂಗ್ ಮಾಡ್ತಾರೆ. ನಿಮ್ ದೇಶಕ್ಕೆ ಸಮಸ್ಯೆ ಅದ ಅದಲ್ವಾ ನಾವ್ ನಿಮ್ಗೆ ಏನ್ ಹೆಲ್ಪ್ ಮಾಡಮ್ಮ ಅಂತ ಚರ್ಚೆ ಮಾಡ್ತಾರೆ ಅದಕ್ಕೆ ಶೃಂಗಸಭೆ ಅಂತ ಕರೀತಾರೆ ಅಥವಾ ಇಂಗ್ಲಿಷ್ ದ ಸಮಿಟ್ ಅಂತ ಕರೀತಾರೆ ನೋಡೋದಲ್ವಾ. ಈಗ ನೋಡಿ ಬ್ರಿಕ್ಸ್ ನ ಮೊದಲನೇ ಶೃಂಗಸಭೆ ಯಾವ ವರ್ಷ ನಡೀತು ಗೊತ್ತೀನಿ 2009 ನಡೀತು ಮಾಸ್ತರ್ ಎಲ್ಲಿ ನಡೀತು ಬಂದಾಗ ರಷ್ಯಾದ ನಡೀತು. ರಷ್ಯಾದ ಗೊತ್ತೇನ್ರಿ ಎಕ್ಟೇರಿನ್ ಬರ್ಗ್ ಅಂತಕ್ಕಂಥ ನಡೀತು ಅಂತ ನೋಡಿ. ಇಲ್ಲಿ ಪ್ರಮುಖ ಶೃಂಗಸಭೆಗಳು ಮತ್ತೇನ್ ಗೊತ್ತಿ ಇತ್ತೀಚಿನ ಕಾಲಂ ಐತಿವ ಅಂದ್ರೆ ಇತ್ತೀಚಿನ ನಮ್ಗೆ ಗೊತ್ತಿರ್ಬೇಕು. ಈಗ ಕೇಳ್ಬೋದು ಏನ್ ಗೊತ್ತೇನ್ರಿ 15ನೇ ಶೃಂಗಸಭೆ ಅಂತಕ್ಕಂಥದ್ದು ಯಾವ ವರ್ಷ ನಡೀತ್ರಿ 2023 ಮಾಸ್ತರ್ ಎಲ್ಲಿ ನಡೀತದ ಬಂದ ಜೋನ್ಸ್ಬರ್ಗ್ ಕಂಡು ಬರೋದ್ರ ಗೊತ್ತೇನ್ರಿ ಸರ್ ಸೌತ್ ಆಫ್ರಿಕಾ ಅಂತಕ್ಕಂಥ ಅಥವಾ ದಕ್ಷಿಣ ಆಫ್ರಿಕಾ ಕಂಡು ಬರ್ತದೆ ನೋಡಿ. ನೆಕ್ಸ್ಟ್ 16ನೇ ಶೃಂಗಸಭೆ ನೋಡಿ 16ನೇ ಶೃಂಗಸಭೆ ಯಾವ ವರ್ಷ ನಡೀತ್ರಿ 2024 ಸರ್ ಎಲ್ಲಿ ನಡೀತು ಗೊತ್ತೇನ್ರಿ ಕಜನ್ ಅಂತಕ್ಕಂಥ ಕಜನ್ ಬರ್ತದೆ ಗೊತ್ತೇನ್ರಿ ರಷ್ಯಾದ ಕಂಡು ಬರ್ತೇನ್ರಿ ರಷ್ಯಾದಾಗ. ಎಸ್ ಅದಲ್ವಾ. ನೆಕ್ಸ್ಟ್ 17ನೇ ಶೃಂಗಸಭೆ ನೋಡ್ರಿ 25ಕ್ಕೆ ನಡೀತ್ರಿ ಅದು ಎಲ್ಲಿ ನಡೀತಪ್ಪ ಅಂದ್ರೆ ರಿಯೋ ಡಿ ಜನೈರೋ ಅಂದ್ರೆ ಎಲ್ಲಿ ಗೊತ್ತೇನ್ರಿ ಬ್ರೆಜಿಲ್ ನಡೀತು ನೋಡಿ. ಎಲ್ಲಿ ನಡೀತು ಗೊತ್ತೇನ್ರಿ ಬ್ರೆಜಿಲ್ ದೇಶದ ನಡೀತು. ಸರ್ ನೆಕ್ಸ್ಟ್ ನೋಡಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ ಈ ಕರೆಂಟ್ ಅಫೇರ್ಸ್ ಕೇಳ್ತಿರ್ತಾರೆ ನೋಡ್ರಿ 2026 ಬ್ರಿಕ್ಸ್ ನ ಶೃಂಗಸಭೆ 18ನೇ ಶೃಂಗಸಭೆ ಎಲ್ಲಿ ನಡೆದ ಗೊತ್ತೇನೆ ನಮ್ಮ ಪ್ರೀತಿ ಭಾರತ ದೇಶದ ನಡೆದ ನೋಡ್ರಿ. ಬಟ್ ನೋಡ್ರಿ ನಮ್ಮ ಭಾರತ ದೇಶ ನಡೀತಲ್ಲ ಥೀಮ್ ಕೂಡ ಬಿಡುಗಡೆ ಮಾಡಿದಾರೆ ಅಂತ ನೋಡ್ರಿ. ಥೀಮ್ ನೋಡ್ರಿ ಏನಂತ ಗೊತ್ತೇನ್ರಿ ಸಹಕಾರ ಮತ್ತೇನ್ ಗೊತ್ತೇನ್ರಿ ಸುಸ್ಥಿರತೆಗಾಗಿ ಸ್ಥಿತಿಸ್ಥಾಪಕತ್ವ ಮತ್ತು ನಾವೀನ್ಯತೆಯನ್ನು ನಿರ್ಮಿಸುವುದು ಇದು ಜಾಗತಿಕ ಪರಿಣಾಮ ಮತ್ತು ವಿಶ್ಲೇಷಣಾತ್ಮಕ ಏನ್ ಗೊತ್ತೇನು ಕೊಟ್ಟಿದ್ದಾರೆ ಅದಲ್ವಾ. ಬಟ್ ವೆರಿ ಇಂಪಾರ್ಟೆಂಟ್ 2026 ನೋಡಿ 18ನೇ ಏನಪ್ಪ ಅಂದ್ರ ಶೃಂಗಸಭೆನ ಭಾರತ ದೇಶ ನಡೆದಾರಿ ಕೇಳ್ತಿರ್ತಾರಲ್ವಾ. ಟೋಟಲ್ ಇಲ್ಲಿ ತನಕ 17 ಆಗ್ಯಾವ್ರಿ 18ನೇ ನಮ್ಮ ಭಾರತ ದೇಶದ ನಡೆದಲ್ವಾ ಗೊತ್ತಿರ್ಲಿ. ಸರ್ ಕೇಳ್ಬೋದು ಶೃಂಗಸಭೆಗಳು ಬಂದಾಗ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ನೆಕ್ಸ್ಟ್ ಬಂದಾಗ ಏನ್ ಮಾಡ್ತಾರ ಗೊತ್ತೇನ್ರಿ ಬ್ರಿಕ್ಸ್ ರಾಷ್ಟ್ರದವರು ಒಂದು ಬ್ಯಾಂಕ್ ಸ್ಥಾಪನೆ ಮಾಡ್ತಾರೆ ಕೇಳ್ಬೋದ್ರಿ. ಈ ಬ್ರಿಕ್ಸ್ ಒಕ್ಕೂಟ ಸ್ಥಾಪನೆ ಮಾಡಿದ ಬ್ಯಾಂಕ್ ಯಾವ್ದು ಗೊತ್ತೇನ್ರಿ NDB ಬ್ಯಾಂಕ್ ರೀ. ಯಾವ ಬ್ಯಾಂಕ್ NDB ಬ್ಯಾಂಕ್ ಅಂದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂದ್ರೆ ಕನ್ನಡ ಗೊತ್ತೇನ್ರಿ ಕೊಟ್ಟಿದಾರ ನೋಡ್ರಿ ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂತಕ್ಕಂಥ ಗೊತ್ತಿರ್ಬೇಕು.
ಅದಲ್ವಾ. ಈ ನೋಡಿ ಬ್ಯಾಂಕ್ ಸ್ಥಾಪನೆ ಮಾಡ್ಬೇಕಂತ ಏನ್ ಮಾಡ್ತಾರೆ ಗೊತ್ತಿರ ಒಪ್ಪಂದ ಮಾಡ್ಕೋತಾರೆ. ಯಾವ ವರ್ಷ ಮಾಡ್ತಾರೆ? 2014 ಒಪ್ಪಂದ ಮಾಡ್ಕೋತಾರೆ. ಬಟ್ ನೋಡ್ರಿ, ಇವಾಗ ND ಬ್ಯಾಂಕ್ ಅಂತಕ್ಕಂಥ ಸ್ಥಾಪನೆ ಆದ ವರ್ಷ 2015. ನೋಡ್ರಿ, ಒಪ್ಪಂದ ಮಾಡಿದ 2014 ಸ್ಥಾಪನೆ 2015 ಅಲ್ವಾ. ಇದರ ಕೇಂದ್ರ ಕಚೇರಿ ಅಂತಕ್ಕಂಥ ಕಂಡು ಬರ್ತದೆ ಗೊತ್ತಿರಿ ಶಾಂಘೈ. ಶಾಂಘೈ ಕಂಡು ಬರ್ತದೆ ಚೀನಾ ದೇಶ. ಮತ್ ನೋಡ್ರಿ, ಇಂತ NDB ಬ್ಯಾಂಕಿನ ಪ್ರಸ್ತುತ ಅಧ್ಯಕ್ಷರ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕದಲ್ವಾ, ದಿಲ್ಮಾ ಏನ್ ಗೊತ್ತ? ದಿಲ್ಮಾ ರೋಸೆಫ್ ಅಂತಕ್ಕಂಥ. ಯಾರು ರೋಸೆಫ್ ಹೇಳಿ? ದಿಲ್ಮಾ ರೋಸೆಫ್ ಅಂತಕ್ಕಂಥ ಗೊತ್ತಿರ್ಬೇಕು ಅದಲ್ವಾ. ಕೇಳಿರ್ತಾರೆ ನೋಡ್ರಿ ಎಕ್ಸಾಮ್ದಾಗ. ಇನ್ನೊಂದ್ರಿ, ಈ ಬ್ರಿಕ್ಸ್ ರಾಷ್ಟ್ರದ ನೋಡ್ರಿ, ಈ ಬ್ರಿಕ್ಸ್ ರಾಷ್ಟ್ರದ ನೋಡಿ ಜಾಗತಿಕ ದಕ್ಷಿಣ ಧ್ವನಿ ಅದೆಲ್ಲ ವಿಸ್ತರಣೆಯೊಂದಿಗೆ ನೋಡಿ ಬ್ರಿಕ್ಸ್ ಅದಲ್ವಾ. ವಿಶ್ವದ ಬ್ರಿಕ್ಸ್ ನ ಏನಪ್ಪ ಬಂದ ಸದಸ್ಯ ರಾಷ್ಟ್ರಗಳ ವಿಶ್ವದ ಏನ್ ಗೊತ್ತೇನ್ರಿ? 48% ಅದಲ್ವಾ. 48% ಗೊತ್ತ ಜನಸಂಖ್ಯೆ ಕಂಡು ಬರ್ತಂತ ನೋಡ್ರಿ. GDP ಬಂದಾಗ 32% ಕಂಡು ಬರ್ತಂತ ನೋಡ್ರಿ. ಇರ್ಲಿ ಅದಲ್ವಾ, ಕೇಳ್ತಿರ್ತಾರದಲ್ವಾ. ಪ್ರಮುಖವಾಗಿ ಗೊತ್ತಿರ್ಬೇಕು, ಬ್ರಿಕ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ರಿ. ಆಮೇಲೆ ಈಗ ನೋಡ್ರಿ, ಯಾವ ಶೃಂಗಸಭೆ ನಡೀತಾರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಬಾರಿ ನಡೆದ ಗೊತ್ತಿರ್ಬೇಕು ನಾವು. ಈಗ ನಾವು ಬ್ರಿಕ್ಸ್ ನ ಶೃಂಗಸಭೆ ನಮ್ಮ ಭಾರತ ದೇಶದಾಗ ಎಷ್ಟು ಬಾರಿ ನಡೆದ ಗೊತ್ತೇ? 3 ಬಾರಿ ನಡೆದ. ಎಷ್ಟು ಬಾರಿ ಹೇಳ್ರಿ? 3 ಬಾರಿ. ಸರಿ, ಯಾವ ಗೊತ್ತೀನಿ? 2017 ನಡೀತಾರೆ. ಈಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ. ನಂತರ 2016 ನರೇಂದ್ರ ಮೋದಿ ಇರ್ತಾರದಲ್ವಾ. 21 ಕೂಡ ನರೇಂದ್ರ ಮೋದಿ ಅವರು ಇರ್ತಾರೆ ನೋಡ್ರಿ. ಬಟ್ ನಮ್ಮ ಭಾರತ ದೇಶದಾಗ ಬ್ರಿಕ್ಸ್ ನ ಶೃಂಗಸಭೆಗೆ ಎಷ್ಟು ಗೊತ್ತೇನು? 3. 2012, 16, 21. ಬಟ್ 22 ಏನದ ಹೇಳ್ರಿ? ಅದು ನಮ್ಮ ಭಾರತ ದೇಶದಾಗ 15ನೇ ಶೃಂಗಸಭೆ ಅದಲ್ವಾ. ಪ್ರೆಸೆಂಟ್ ಸದಸ್ಯ ರಾಷ್ಟ್ರ ಎಷ್ಟು ಗೊತ್ತೇನ್ರಿ? 10 ಇದನ್ನು ಸುಮಾರು ಸಲ ಏನ್ ಗೊತ್ತಿ KE ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕ್ವಶನ್ ಕೇರ್ ನೋಡೋದಲ್ವಾ. ಮುಂಬರುವ ಎಕ್ಸಾಮ್ ಕೂಡ ಕೇಳ್ಬೋದು. ಹಿಂಗೆ ಪ್ರತಿಯೊಂದು ಅಂತಾರಾಷ್ಟ್ರೀಯ ಸಂಘಟನೆ ನಡ್ಕೊಂಡ್ ತಗೋಣಂತ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ರಿ, ಅದೆಲ್ಲ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್.